ನಮಸ್ಕಾರ. ವಿಡಿಯೋ ನೋಡೋಕ್ಕೆ ಬಂದರೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತು ವಿಚಾರ ಏನಪ್ಪ ಅಂದರೆ ನ್ಯೂರೋಟಿಕ್ಸ್ ಕಂಟ್ರೋಲ್ ಬ್ಯೂರೋದಲ್ಲಿ ಇದೀಗ ಹುದ್ದೆಗಳು ಖಾಲಿ ಇದ್ದು ಇನ್ನು ಈ ಡಿಪಾರ್ಟ್ಮೆಂಟ್ನಲ್ಲಿ ಸದ್ಯಕ್ಕೆ ಈಗ ಸಬ್ ಇನ್ಸ್ಪೆಕ್ಟರ್ನ ಹುದ್ದೆಗಳು ಖಾಲಿ ಇವೆ. ಹಾಗೆ ಒಟ್ಟು ಹುದ್ದೆಗಳು ಬಂದು 29 ಹುದ್ದೆಗಳು ಖಾಲಿ ಇದ್ದು ಸಬ್ ಇನ್ಸ್ಪೆಕ್ಟರ್ ಹಾಗೂ ಇನ್ಸ್ಪೆಕ್ಟರ್ ಇವೆರಡೂ ಹುದ್ದೆಗಳು ಖಾಲಿ ಇರ್ತವೆ. ಹಾಗೆ ಈ ಹುದ್ದೆಗಳ ನೋಟಿಫಿಕೇಷನ್ ಬಂದು ಎರಡು ಸಪ್ರೇಟ್ ಇದ್ದು ನಿಮಗೆ ನೋಟಿಫಿಕೇಷನ್ ಬೇಕಂದರೆ ಮೆಸೇಜ್ ಮಾಡಿ ನಾನು ನಿಮಗೆ ಕಳಿಸ್ಕೊಡ್ತೀನಿ. ಹಾಗೆ ಸಬ್ ಇನ್ಸ್ಪೆಕ್ಟರ್ನ 29 ಹುದ್ದೆಗಳು ಖಾಲಿ ಇದ್ದು ವೇಕೆನ್ಸೀಸ್ ಬಂದು ಖಾಲಿ ಇರೋ ವೇಕೆನ್ಸೀಸ್ ಬಂದು ಭುವನೇಶ್ವರ್, ಕೋಲ್ಕತ್ತಾ, ಪಾಟ್ನಾ, ರಾಯ್ಪುರ್, ರಾಂಚಿ, ಸಿಂಗೂರಿ, ದೆಹಲಿ, ಗೋಕಾಪುರ್, ಲಕ್ನೋ, ಗೋಕರ್ತಲ, ಗುವಾಹಟಿ, ಇಂಫಾಲ್, ಇಟಾನಗರ್, ಅಮೃತ್ಸರ್, ಚಂಡೀಗಢ, ಜಮ್ಮು, ಶ್ರೀನಗರ್, ಚೆನ್ನೈ, ಕೊಚ್ಚಿನ್, ಹೈದರಾಬಾದ್, ವಿಶಾಖಪಟ್ಟಣಂ, ಬ್ಯಾಂಗ್ಳೂರು, ಗೋವಾ, ಮುಂಬೈ, ಅಹಮದಾಬಾದ್, ಭೋಪಾಲ್, ಇಂದೋರ್ ಮತ್ತು ಜೈಪುರ್ ಆ್ಯಂಡ್ ಜೋಧ್ಪುರ್ನಲ್ಲಿ ಈ ಹುದ್ದೆಗಳು ಖಾಲಿ ಇರ್ತವೆ. ಇನ್ನು ನೀವೇನಾದರೂ ಈ ಹುದ್ದೆಗೆ ಆಯ್ಕೆ ಆದರೆ ಅಂದರೆ ನಿಮಗೆ ಬೇಸಿಕ್ ಪೇಮೆಂಟ್ ಬಂದು 34,800, ಗ್ರೇಡ್ ಪೇ 4,500 ರೂಪಾಯಿ ಇರುತ್ತೆ. ಹಾಗೆ CPE ಬಂದು 9,300 ರೂಪಾಯಿ ಇರುತ್ತೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥ ಅಭ್ಯರ್ಥಿಗಳು ಆಫ್ಲೈನ್ ಮೂಲಕ ಅಪ್ಲೈ ಮಾಡಬಹುದಾಗಿದ್ದು ಈ ನೋಟಿಫಿಕೇಷನ್ ಹೊರಡಿಸಲಾದ 60 ದಿನ ಅಂದರೆ 2 ತಿಂಗಳ ಒಳಗಡೆ ನೀವು ಈ ಹುದ್ದೆಗೆ ಅಪ್ಲೈ ಮಾಡಬೇಕಾಗಿರುತ್ತೆ. ಹುದ್ದೆಯ ಅಡ್ರೆಸ್ ಬಂದು ನೀವು ಅಪ್ಲೈ ಮಾಡಬೇಕಾಗಿರೋ ಅಡ್ರೆಸ್ ಬಂದು ಡೈರೆಕ್ಟರ್ ಅಡ್ಮಿನ್ನ ನ್ಯೂರೋಟಿಕ್ಸ್ ಕಂಟ್ರೋಲ್ ಬ್ಯೂರೋ, 2nd ಫ್ಲೋರ್, ಆಗಸ್ಟ್ ಕ್ರಾಂತಿ ಭವನ್, ಬಿಕಾಜಿ, ಕಾಮಾ ಪ್ಲೇಸ್, ನ್ಯೂ ದೆಹಲಿ 110066. ಈ ಅಡ್ರೆಸ್ಗೆ ನಿಮ್ಮ ಅಪ್ಲಿಕೇಶನ್ಗಳನ್ನ ಸಲ್ಲಿಸಬೇಕಾಗಿರುತ್ತೆ. ಹಾಗೆ ವಿದಿನ್ 6 ಇಯರ್ ನೀವೇನಾದರೂ ಕೆಲಸ ಮಾಡಿದ್ರಪ್ಪ ಅಂದರೆ ರೆಗ್ಯುಲರಾಗಿ ನಿಮಗೆ 29,000ದಿಂದ 92,000ವರೆಗೂ ನಿಮಗೆ ಸ್ಯಾಲ್ರಿ ಬರುತ್ತೆ ಪರ್ ಮಂತ್ಗೆ. ಇನ್ನು ಈ ಹುದ್ದೆಗೆ ಅಪ್ಲೈ ಮಾಡುವಂಥವ್ರು ಬ್ಯಾಚುಲರ್ ಡಿಗ್ರಿ ಅಂದರೆ ಯಾವುದೇ ಯೂನಿವರ್ಸಿಟಿ ಮುಖಾಂತರ ಬ್ಯಾಚುಲರ್ ಡಿಗ್ರಿ ಸೈನ್ಸ್, ಕಾಮರ್ಸ್, ಆರ್ಟ್ಸ್ ಮತ್ತು ಮಾಡಿರೋವಂಥವ್ರು ಈ ಹುದ್ದೆಗೆ ಅಪ್ಲೈ ಮಾಡೋದಾಗಿರುತ್ತೆ. ಹಾಗೆ ಎಕ್ಸ್ಪೀರಿಯೆನ್ಸ್ ಬಂದು 2 ಇಯರ್ಸ್ ಕೇಳ್ತಾ ಇದ್ದಾರೆ. ರೆಗ್ಯುಲೇಟರ್ ಮತ್ತು ಲಾ ಆ್ಯಂಡ್ ಕಲೆಕ್ಷನ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಇರಬೇಕಾಗಿರುತ್ತೆ. ಮತ್ತು 1 ಇಯರ್ ಎಕ್ಸ್ಪೀರಿಯೆನ್ಸ್ ಬಂದು ಇನ್ವೆಸ್ಟಿಗೇಷನ್ ಆಫ್ ಕ್ರೈಮ್ನಲ್ಲಿ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರೋವಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅಪ್ಲೈ ಮಾಡಬಹುದಾಗಿರುತ್ತೆ. ಹಾಗೆ ಈ ಹುದ್ದೆಗೆ ವರ್ಕಿಂಗ್ ಇಯರ್ಸ್ ಬಂದು ನೀವು ಅಂದರೆ ಈ ಹುದ್ದೆಗೆ ಆಯ್ಕೆ ಆದಂಥ ಅಭ್ಯರ್ಥಿಗೆ ಆರ್ಡಿನರಿ ನಾಟ್ ಎಕ್ಸ್ಟೆಂಡಿಂಗ್ 3 ಇಯರ್ಸ್ ನಿಮಗೆ 3 ಇಯರ್ಸ್ ಇರುತ್ತೆ. ಅದಾದಮೇಲೆ ಅಪ್ ಟು 7 ಇಯರ್ಸ್ವರೆಗೂ ನಿಮಗೆ ಎಕ್ಸ್ಟೆಂಡೆಡ್ ಇದ್ದು ಇದು ನಿಮ್ಮ ಪರ್ಫಾರ್ಮೆನ್ಸ್ ಆಧಾರದ ಮೇಲೆ ನಿಮಗೆ ಇದು ಕೂಡಿರುತ್ತೆ. ಹಾಗೆ ಈ ಹುದ್ದೆಗೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 56 ವರ್ಷ ಆಗಿರುತ್ತೆ. ಮಿನಿಮಮ್ ವಯಸ್ಸೇನು ಕೇಳಿರೋದಿಲ್ಲ. ಮ್ಯಾಕ್ಸಿಮಮ್ ವರ್ಷ ಬಂದು 56 ವರ್ಷ ಆಗಿರುತ್ತೆ. ಹಾಗೆ ಈ ಹುದ್ದೆಗೆ ಯಾವುದೇ ಅಪ್ಲಿಕೇಶನ್ ಫೀಸ್ ಏನಿರೋದಿಲ್ಲ. ಅಪ್ಲೈ ಮಾಡೋವಂಥ ಬೇಗ ಅಪ್ಲೈ ಮಾಡಿ. ಹಾಗೆ ಇಲ್ಲಿ ಕಾಣಿಸಿರೋ ಬಯೋಡೇಟಾ ಅಥವಾ ಅಪ್ಲಿಕೇಶನ್ ಫಾರ್ಮನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಈ ಡೇಟ್, ನೇಮ್ ಮತ್ತು ಅಡ್ರೆಸ್ ಇದನ್ನೆಲ್ಲ ಫಿಲ್ ಮಾಡಿ ಬೇಕಾಗೋ ಕ್ವಾಲಿಫಿಕೇಷನ್ ಹಾಗೆ ಇನ್ಫಾರ್ಮೇಷನ್ನೆಲ್ಲ ಫಿಲ್ ಮಾಡಿ ಪೋಸ್ಟ್ ಮುಖಾಂತರ ನೀವು ಸಬ್ಮಿಟ್ ಮಾಡ್ಬೋದಾಗಿರುತ್ತೆ. ಅದೇ ಡಿಪಾರ್ಟ್ಮೆಂಟ್ನಲ್ಲಿ ಇದೀಗ ಇನ್ಸ್ಪೆಕ್ಟರ್ನ ಹುದ್ದೆಗಳು ಖಾಲಿ ಇರ್ತವೆ. ಹಾಗೆ ಈ ನೋಟಿಫಿಕೇಷನ್ನ ಮಾರ್ಚ್ 7ನೇ ತಾರೀಕು ಹೊರಡಿಸಲಾಗಿದ್ದು 7ನೇ ತಾರೀಕಿಂದ 60 ದಿನದೊಳಗಡೆ ನೀವು ಈ ಅಪ್ಲಿಕೇಶನ್ಗಳನ್ನ ಫಿಲ್ ಮಾಡಿ ಸಬ್ಮಿಟ್ ಮಾಡ್ಬೋದಾಗಿರುತ್ತೆ.
ಹಾಗೆ ಈ ಹುದ್ದೆಗಳು ಬಂದು ಒಟ್ಟು 94 ಹುದ್ದೆ ಖಾಲಿ ಇರ್ತವೆ. ಹಾಗೆ ಈ ಹುದ್ದೆಯ ವೇಕೆನ್ಸೀಸ್ ಬಂದು ಸಬ್ ಇನ್ಸ್ಪೆಕ್ಟರ್ನ ಎಲ್ಲೆಲ್ಲಿ ವೇಕೆನ್ಸಿ ಖಾಲಿ ಇರ್ತವೋ ಆ ಸೇಮ್ ವೇಕೆನ್ಸಿ ಆಗಿರುತ್ತೆ ಮತ್ತು ನಿಮಗೆ ಬೇಸಿಕ್ ಪೇಮೆಂಟ್ ಕೂಡ ಸೇಮ್ ಆಗಿರುತ್ತೆ. ಹಾಗೆ ಈ ಹುದ್ದೆಗೆ ಅಪ್ಲೈ ಮಾಡೋವಂಥವ್ರು ಈ ಹುದ್ದೆಗೂ ಕೂಡ ಬ್ಯಾಚುಲರ್ ಡಿಗ್ರಿ ಆಗಿರೋವಂಥವ್ರು ಅಪ್ಲೈ ಮಾಡ್ಬೋದಾಗಿದ್ದು, ಹಾಗೆ 3 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಕೇಳ್ತಾ ಇದ್ದಾರೆ ಮತ್ತು 1 ಇಯರ್ ಎಕ್ಸ್ಪೀರಿಯೆನ್ಸ್ ಬಂದು ಇನ್ವೆಸ್ಟಿಗೇಷನ್ ಆಫ್ ಕ್ರೈಮ್ನ ಬಗ್ಗೆ ನಿಮಗೆ ಎಕ್ಸ್ಪೀರಿಯೆನ್ಸ್ ಇರೋವಂಥವ್ರು ಅಪ್ಲೈ ಮಾಡೋದಾಗಿರುತ್ತೆ. ಈ ಹುದ್ದೆಗೂ ಕೂಡ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಬಂದು 56 ವರ್ಷ ಆಗಿದ್ದು, ಅಪ್ಲೈ ಮಾಡೋವಂಥವ್ರು ಕೊಟ್ಟಿರೋ ಅಡ್ರೆಸ್ಗೆ ಪೋಸ್ಟ್ ಮುಖಾಂತರ ಅಪ್ಲೈ ಮಾಡಿ. ಹಾಗೆ ಇಲ್ಲಿ ಕೊಟ್ಟಿರೋ ಈ ಫಾರ್ಮ್ನು ಕೂಡ ನೀವು ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿ ಸಬ್ಮಿಟ್ ಪೋಸ್ಟ್ ಮಾಡ್ಬೋದಾಗಿರುತ್ತೆ. ಇನ್ನು ಈ ವಿಡಿಯೋದ ಬಗ್ಗೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ರಿಲೇಷನ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ಥರದ ಹೆಚ್ಚಿನ ಉದ್ಯೋಗ ಮಾಹಿತಿಗಾಗಿ ನಮ್ಮ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಹಾಗೆ ಈ ಹುದ್ದೆಗೆ ಯಾರ್ಯಾರು ಅಪ್ಲೈ ಮಾಡ್ತೀರಾ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ, ಹೀಗೆ ನಮ್ಮ ವೀಡಿಯೋಸ್ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಧನ್ಯವಾದಗಳು.